ಮಾದೇವರನ್ನ ನೋಡಿದವಾಗ ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಬರೋ ತರ ಆಗಿದೆ. ಯಾಕಂದ್ರೆ ಒಬ್ಬ 25,000 ರೂಪಾಯಿಗೆ ಕೆಲಸ ಮಾಡುವಂತ ಕಂಡಕ್ಟರ್ ಮೇಲೆ ಅವರು ಹೆಂಡತಿ ಮಕ್ಕಳನ್ನ ಬಿಟ್ಟು ಜೀವನಕ್ಕಾಗಿ ಊರಿಂದ ಊರೇ ಕಂಡಕ್ಟರ್ ಬಸ್ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿಯರು ಅವರಿಗೆ ಸೆಕ್ಯೂರಿಟಿ ಯಾರು ಕೊಡಲ್ಲ. ಇಂತಹ ಸಂದರ್ಭದಲ್ಲಿ ಮರಾಠಿ ಗುಂಡಗಳು ಅವ್ರ ಮೇಲೆ ದಾಳಿ ಮಾಡಿರುವಂತಹದ್ದು, ಅವರ ಮೂಳೆ ಮುರಿದಿದೆ, ಶೂ ಕಾಲಲ್ಲಿ ಹೊಡೆದಿದ್ದಾರೆ, ಕಾಲಿಗೆ ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ. ಇದು ಅತ್ಯಂತ ನವೀನ ಸಂಗತಿ. ಇಡೀ ಕನ್ನಡಿಗರಿಗೆ ಮಾಡಿರುವಂತಹದ್ದು. ಅವ್ರ ಮೇಲೆ ಹಾಕಿರುವಂತ ಪೋಸ್ಕೋ ಕಾಯ್ದೆ ಇದೆಯಲ್ಲ, ಅದು ಹಾಕದಂತ ಅಧಿಕಾರಿಗಳು ಅಮಾನತ್ ಆಗ್ಲೇಬೇಕು. ಯಾಕಂದ್ರೆ ಅವ್ರು ನೋಡಿದ ಅಂತ ಸಜ್ಜನ ವ್ಯಕ್ತಿ ಅವರೊಬ್ಬನ್ನ ರೇಪಿಸ್ಟ್ ಆಗಿ ಇಡೀ ಕನ್ನಡಿಗರ ಮುಂದೆ ತೋರಿಸ್ತಾರಲ್ಲ ಅವ್ರನ್ನ, ಅದು ನೋವಾಗುವಂತ ಸಂಗತಿ. ಅವ್ರ ಒಬ್ಬರ ಮೇಲೆ ಹಾಕಿರುವಂತ ಕೇಸ್ ಅಲ್ಲ, ಇಡೀ ಕನ್ನಡಿಗರ ಮೇಲೆ ಹಾಕಿರುವಂತ ಕೇಸು. ಅವ್ರ ಜೊತೆಯಲ್ಲಿ ಮಾತ್ರ ಅಲ್ಲ, ಇನ್ನೊಮ್ಮೆ ಮರಾಠಿ ಗೂಂಡಗಳು, MES ಗೂಂಡಗಳು ಏನಾದ್ರೂ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡಿದ್ರೆ ಅವ್ರ ಜೊತೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಬಂದು ನಿಲ್ಲುತ್ತೆ, ಅವ್ರ ಜೊತೆಗಿರುತ್ತೆ. ಯಾರು ಧೈರ್ಯ ಕಡಬೇಕಾಗಿದ್ದಿಲ್ಲ. ಸರ್ಕಾರನೂ ಸಹ ಇಂಥ ಗೂಂಡಗಳನ್ನ ಒದ್ದು ಜೈಲಿಗೆ ಹಾಕ್ಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಮರಾಠಿ ಪ್ರೇಮ ಇರುವಂತವ್ರು ಕರ್ನಾಟಕ ಬಿಟ್ಟು ತೊಲಗಿ ಅನ್ನುವಂತ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಾವು ಹಾಕೋಬೇಕಾಗತ್ತೆ. ಎಲ್ಲಾ ಕಚೇರಿಗಳಲ್ಲೂ ಬೆಳಗಾವಿಯಲ್ಲಿ ಕನ್ನಡನೇ ಇರ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಇದು ರಾಜಕಾರಣಿಗಳ ಒತ್ತಡದಿಂದ ಹಾಕಿರುವಂತ ಮೊಕದ್ದಮೆ ಆಗಿದೆ. ಇದು ಪೊಲೀಸರು ಹಾಕಿರುವಂತದ್ದಲ್ಲ, ರಾಜಕಾರಣಿಗಳ ಒತ್ತಡದಿಂದ ಹಾಕಿರುವಂತದ್ದು. ರಾಜಕಾರಣಿಗಳು ಮರಾಠಿ ಪ್ರೇಮವನ್ನ ಬಿಟ್ಟು ಕನ್ನಡದ ವಾತಾವರಣವನ್ನ ಬೆಳಗಾವಿಯಲ್ಲಿ ಸೃಷ್ಟಿ ಮಾಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಶಿವಸೇನೆ ಸಹ ಅಷ್ಟೇನೆ. ಶಿವಸೇನೆ ಗುಂಡಗಳ ಪ್ರಚೋದನೆ ಯಾಕೆ ಬರಕ್ ಬಿಡ್ತಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು? ಅವ್ರನ್ನ ಒದ್ದು ಜೈಲಿಗೆ ಹಾಕ್ಬೇಕಲ್ವಾ? ಯಾಕೆ ಬರ್ತೀವಿ? ನಾವೇನಾರ ಮಹಾರಾಷ್ಟ್ರದಲ್ಲಿ ಕಾಲ್ಕರಿ ದೇವಳಕ್ಕೆ ಹೋಗ್ತೀವ? ಇಲ್ಲಿ ಅವ್ರ ಅಪ್ಪಂದ ಇದು ಕರ್ನಾಟಕ, ಕನ್ನಡಿಗರ ಆಸ್ತಿ ಕರ್ನಾಟಕ. ಕನ್ನಡ ಭಾಷೆ ಇದೆ, ಆಡಳಿತ ಭಾಷೆ ಕನ್ನಡ ಇದೆ. ಏನಕ್ಕೆ ಬೇಕು ಮರಾಠಿಯಲ್ಲಿ? ಮರಾಠಿ ಪ್ರೇಮ ಇದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ. ಶಿವಸೇನೆ ಗುಂಡಗಳ ದಿಲ್ಲಿಯನ್ನು ನಡೆಯಲ್ಲ ಕರ್ನಾಟಕದಲ್ಲಿ. ನಾವೇನ್ ಕೈಕಟ್ಟಿ ಕೂತ್ಕೊಳ್ಳಲ್ಲ. ಕನ್ನಡಿಗರಿಗೆ ಧಮಕಿ ಆಗ್ತಾ ಇದ್ದಾರೆ. ಮಹಾರಾಷ್ಟ್ರ ಯಾರ್ದ್ರಿ? ನಮ್ ರಾಜ್ಯ ಆಳಿರೋದು ಮಹಾರಾಷ್ಟ್ರ. ಕಟ್ಟಿರೋ ದೇವಸ್ಥಾನಗಳು ಕರ್ನಾಟಕದ ಭೂಮಿ ಅಲ್ಲ. ಆ ಭಾಷೆ ಈ ಮಹಾರಾಷ್ಟ್ರ ಅನ್ನುವಂತ ಹೆಸರು ಕೊಟ್ಟಿದ್ದು. ಅಲ್ಲಿರೋ ಸಾಹಿತ್ಯ ಯಾರ್ದು? ಕನ್ನಡಿಗರು ಕೊಟ್ಟಿರುವಂತ ಸಾಹಿತ್ಯ. ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಏನಿದೆ? ಏನೂ ಇಲ್ಲ. ಶಿವಾಜಿ ಆಳ್ವ ಅನ್ನೋದು ಬಿಟ್ರೆ, ಹಿಂದುತ್ವ ಪರ ಇದ್ದಾನ ಅನ್ನೋದು ಬಿಟ್ರೆ, ಕನ್ನಡದ ಪರವಾಗಿ ಇದ್ದಂತ ಸಂಗೊಳ್ಳಿ ರಾಯಣ್ಣ, ಹಿಮ್ಮಡಿ ಪುಲಕೇಶಿ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಇತಿಹಾಸ ಪುರುಷರು, ಇತಿಹಾಸ ಮಾಡಿದಂಥವ್ರು, ಮಹಾರಾಷ್ಟ್ರದಲ್ಲಿ ಕೋಟೆಗಳನ್ನ ಕಟ್ಟಿದಂಥವ್ರು, ದೇವಸ್ಥಾನಗಳನ್ನ ಕಟ್ಟಿದಂಥವ್ರು ಕನ್ನಡಿಗರು. ಮಹಾರಾಷ್ಟ್ರದವ್ರದ್ದು ಏನಿಲ್ಲ, ಇಲ್ಲಿ ಏನು ನಡೆಯಲ್ಲ. ಕನ್ನಡಿಗರು ಆಡಳಿತ ಮಾಡಿರುವಂತದ್ದು ಮಹಾರಾಷ್ಟ್ರ. ಕನ್ನಡ ರಾಜ್ಯರು ಆಡಳಿತ ಮಾಡಿರುವಂತದ್ದು ಮಹಾರಾಷ್ಟ್ರ. ನಾವು ಕೇಳಬೇಕಾಗತ್ತೆ. ಅಕ್ಕಲಕೋಟೆ, ಜತ್ತ, ಬಾಂಬೆ ನಗರ, ಬಾಂಬೆಯಲ್ಲಿ ಕನ್ನಡಿಗರು ಇದ್ದಾರೆ. ಯಾವತ್ತು ಎಷ್ಟು ಜನ ಇದ್ದಾರೆ ಕನ್ನಡಿಗರು? ಈ ರೀತಿ ತೀಟ್ಲೆ ತರಲೆ ಮಾಡಿದ್ದಾರೆ ಯಾವತ್ತಾದ್ರು? ಕನ್ನಡಿಗರು ಭಾರತ ದೇಶವನ್ನ ಪ್ರೀತಿ ಮಾಡ್ತಾರೆ. ರಾಜ್ಯದ ಜೊತೆ ಭಾರತ ದೇಶವನ್ನ ಪ್ರೀತಿ ಮಾಡ್ತಿದ್ದೇವೆ. ಆದ್ರೆ ಇವರು ಎರಡು ರಾಜ್ಯಗಳ ನಡುವೆ ವಿಷಬೀಜವನ್ನ ಬಿಟ್ಟುವಂತ ಶಿವಸೇನೆಯನ್ನ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಬೇಕು. ಶಿವಸೇನೆಯನ್ನ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಶಿವಸೇನೆಯನ್ನ ಮಹಾರಾಷ್ಟ್ರದಲ್ಲಿ ಬ್ಯಾನ್ ಮಾಡಿ, MES ಗುಂಡಗಳನ್ನ ಒದ್ದು ಒಳಗಡೆ ಹಾಕಿ. ಇಲ್ಲ ಅಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಪ್ರತ್ಯೇಕ ದೇಶವನ್ನ ಕೇಳಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತೆರಿಗೆಯಲ್ಲಿ ವಂಚನೆ ಮಾಡ್ತಾ ಇದ್ದೀರಾ.